ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂತಂದರೆ ಒಂದು ಒಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಬಾಳೆ ಗಿಡದ ಹೂವಿನ ಪಕೋಡ. ಇದರಲ್ಲಿ ಪಲ್ಯ ಕೂಡ ಮಾಡ್ಕೋಬೋದು, ಇಲ್ಲ ಬೋಂಡ ಮಾಡ್ಬೋದು, ಇಲ್ಲ ಪಕೋಡ ಮಾಡ್ಬೋದು, ಇಲ್ಲ ವಡೆ ಮಾಡ್ಬೋದು. ನಾನಿವತ್ತು ಸಿಂಪಲ್ಲಾಗಿ ಬೋಂಡ ಮಾಡ್ತಾಯಿದ್ದೀನಿ, ಬೇಗ ಆಗಲಿ ಅಂತ. ಆದರೆ ಇದನ್ನು ಈ ಹೂವಿನ ಈ ಎಲೆಯಿಂದ ಈ ಮೊಗ್ಗು ಬರುತ್ತಲ್ಲ, ಈ ಮೊಗ್ಗಿಂದ ಸಣ್ಣ ಸಣ್ಣಗೆ ಬರೋ ಹೂವನ್ನು ಬಿಡಿಸೋದು, ಅದರಲ್ಲಿರೋ ಒಂದು ಕಡ್ಡಿ ಬರುತ್ತೆ, ಗಟ್ಟಿಯಾಗಿರುತ್ತೆ. ಅದು ಒಂಥರ ನಾರು ಥರ ಬೇಯೋದು ಕೂಡ ಇಲ್ಲ, ಅದನ್ನು ಬಿಡಿಸ್ಬೇಕು. ಅದು ಒಂದು ದೊಡ್ಡ ಟಾಸ್ಕು. 2 ಹೂವು ತಂದಿದ್ವಿ. ನಮ್ಮ ಸೈಟ್ ಹತ್ರ ಹೋಗಿದ್ರು ನಮ್ಮ ಯಜಮಾನ್ರು, ನನ್ನ ಮಗಳು. ಅಲ್ಲಿ ಫ್ರೆಶ್ ಆಗಿ ಕಿತ್ಕೊಂಡ್ಬಂದಿದ್ದಾರೆ. ಅದು ಸಿಗೋದೇ ಅಪರೂಪ. ಅದನ್ನು ವೇಸ್ಟ್ ಮಾಡ್ದಿರ ಮಾಡ್ತಾಯಿದ್ದೀನಿ. ಇದು ಕಿಡ್ನಿಯಲ್ಲಿ ಏನಾದರೂ ಸ್ಟೋನ್ ಇದ್ದರೆ ಕರಗುತ್ತೆ, ಅಲ್ಲೇನಾದರೂ ನೋವು ಬರ್ತಾ ಇದ್ದರೆ ವಾಸಿ ಆಗುತ್ತೆ. ಆ ಎರಡಕ್ಕೂ ಆ ಸಮಸ್ಯೆಗೆ ತುಂಬ ಒಳ್ಳೆಯದು. ನೀವು ಸಹ ಎಲ್ಲಾದರೂ ಸಿಕ್ಕಿದ್ರೆ ಇಮಿಡಿಯೇಟಾಗಿ ತೊಗೊಂಬಂದು ವೇಸ್ಟ್ ಮಾಡ್ದಿರ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಪಲ್ಯ ಮಾಡಿಕೊಂಡು ತಿನ್ಬೋದು, ಇಲ್ಲ ಈ ಥರ ಡಿಫ್ರೆಂಟ್ ರೆಸಿಪಿಗಳನ್ನ ಮಾಡಿ ತಿನ್ಬೋದು. ತುಂಬ ಒಳ್ಳೆಯದು. ಯಾರು ಮಿಸ್ ಮಾಡ್ದಿರ ಒಂದು ತಿಂಗಳು ಒಂದು ಸಲ ಆದರೂ ಟ್ರೈ ಮಾಡಿ. ಬನ್ನಿ, ಮೊದಲು ಆ ಹೂವನ್ನೆಲ್ಲ ಬಿಡಿಸ್ಕೊಂಡು ಅದರಲ್ಲಿರೋ ಒಂದು ಕಡ್ಡಿ ಥರ ಇರುತ್ತೆ, ಅದನ್ನು ಚೆನ್ನಾಗಿ ಬಿಡಿಸಿ ಒಂದು ಬೊಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಇದು ಬಿಡಿಸ್ತಾನೆ ಉಪ್ಪಿರೋ ನೀರಿಗೆ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಕಪ್ಪಗಾಗಿಬಿಡತ್ತೆ. ಉಪ್ಪು ಬೆರೆಸಿದ ನೀರಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ 1-2 ಸಾರಿ ತೊಳ್ಕೊಂಡ್ರೆ ಏನಾದರೂ ಕ್ರಿಮಿಕೀಟ ಇದ್ದರೆ ನಮ್ಗೆ ಸಮಾಧಾನ ಆಗುತ್ತೆ. ಇದಾದ ಮೇಲೆ ನಾನು ಬೋಂಡಾಗೆ ಏನೇನು ಹಾಕ್ತೀವೋ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಹೂವು ಇದು. 2 ಹೂವೂ ಫ್ರೆಶ್ ಆಗೇ ಇದೆ, ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಅದನ್ನೇ 2 ಹೂವೂ ಹಾಕ್ಕೊಬಿಡ್ತಾಯಿದ್ದೀನಿ. ಇದನ್ನು ಸಣ್ಣಗೆ ಹೆಚ್ಕೋತಾ ಇದ್ದೀನಿ, ಒಂಚೂರು ವೇಸ್ಟ್ ಮಾಡಿಲ್ಲ ನಾವು. ಇದು ತಮಿಳ್ನಾಡಲ್ಲಿ ತಿರುವಣ್ಣಾಮಲೆಗೆ ಹೋಗೋವಾಗ ಅಲ್ಲಿ ತುಂಬಾ ಮಾಡ್ತಾರೆ ಚೆನ್ನಾಗಿ. ಅವರು ಅದೆಷ್ಟು ಸಹನೆಯಿಂದ ಬಿಡಿಸ್ತಾರೋ ಗೊತ್ತಿಲ್ಲ, ನನಗಂತೂ ಸ್ವಲ್ಪ ಕಷ್ಟ ಅನ್ನಿಸ್ತು. ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಮಾರ್ತಾ ಇರ್ತಾರೆ, 10 ರೂಪಾಯಿ ಒಂದು. ನಾವು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದಾಗ ತಿಂದಿರಲಿಲ್ಲ. ಈಗ ನಾನೇ ಓನಾಗಿ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗೇ ಬಂದಿತ್ತು ರೆಸಿಪಿ. ಯಾವಾಗೂ ಪಲ್ಯ ಮಾಡ್ತಾಯಿದ್ರಿ, ಈ ಸಲ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ವಡೆ ಮಾಡೋದಕ್ಕೆ ಕಡಲೆಬೇಳೆ ಎಲ್ಲ ನೆನೆಸ್ಬೇಕು, ಟೈಮ್ ಇರಲಿಲ್ಲ ನನಗೆ, ಬಟ್ಟೆ ಸ್ಟಿಚ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಬೋಂಡ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಮೊದಲು 1-2 ಬಟ್ಲು ಕಡಲೆ ಹಸಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ಸ್ವಲ್ಪ ಕಾಳು, ಒಂದು ಅರ್ಧ ಸ್ಪೂನ್ ಜೀರಿಗೆ, 2 ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, 1-2 ಮೆಣಸಿನ್ಕಾಯಿ ಖಾರಕ್ಕೆ ಮೆಣಸಿನ ಪುಡಿನೂ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 2 ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಚಿಟಿಕೆ ಸೋಡಾ ಕೂಡ ಹಾಕ್ಕೋಬೇಕು. ಬೋಂಡಾಗ ಹಾಕಿದ್ರೇನೆ, ಇಲ್ಲ ಅಂತಂದರೆ ಗಟ್ಟಿ ಬರುತ್ತೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕು ಅಂತಂದರೆ ಬಿಳಿ ಎಳ್ಳನ್ನು ಸೇರಿಸ್ಕೋಬೋದು. ವಡೆಗಾಗಿದ್ದಿದ್ರೆ ಸೇರಿಸ್ಕೊತಿದ್ದೆ, ಇದು ಬೋಂಡ ಅಲ್ವಾ, ಅದಕ್ಕೆ ನಾನು ಎಳ್ಳನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಬಿಡಿಸಿ ತೊಳೆದು ಸಣ್ಣಗೆ ಹೆಚ್ಕೊಂಡಿರೋ ಅಂಥ ಈ ಬಾಳೆ ಹೂವನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡಿ ಬಿಡೋಂಗಿದ್ರೆ ಸ್ವಲ್ಪ ಚೆನ್ನಾಗಿ ಒಂದು 10 ನಿಮಿಷ ನಾದ್ಕೋಬೇಕು. ಇಲ್ಲ ಟೈಮ್ ಇತ್ತು ಪರವಾಗಿಲ್ಲ ಅಂತಂದರೆ ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆ 1 ಅವರ್ ಆದಮೇಲೆ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ. ಉಪ್ಪು, ಖಾರ, ಈರುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲ ಸೇರಿಸಿ ಚೆನ್ನಾಗಿ ಬಾಳೆ ಹೂವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಕಾದಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರಾಗೋದ್ರೆ ಬೋಂಡ ಚಪಾತಿನೋ ದೋಸೆನೋ ಆಗೋದಾಗ ಆಗಿಬಿಡುತ್ತೆ. ನೋಡಿಕೊಂಡು ಚಿಮ್ಸ್ಕೊಂಡು, ಈರುಳ್ಳಿಯಲ್ಲೂ ತೇವಾಂಶ ಇರುತ್ತೆ. ಆಲ್ರೆಡಿ ನಾವು ಹೂವನ್ನು ಕೂಡ ಚೆನ್ನಾಗಿ ಉಪ್ಪಿನ ನೀರಲ್ಲಿ ತೊಳ್ಕೊಂಡಿದ್ದೀವಿ, ಅದಕ್ಕೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ನೋಡಿ ಒಂದು ಚಿಟಿಕೆ ಸೋಡಾ ಸೇರಿಸ್ಕೊಂಡು ನಾನು ಇನ್ನೊಂದು ಸಲ ಒಂದು 5 ನಿಮಿಷ ನಾದ್ಕೊತಾ ಇದ್ದೀನಿ. ಇದಾದ ಮೇಲೆ ಏರ್ ಫ್ರೈಯಲ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ, ಅದನ್ನು ಟ್ರೈ ಮಾಡೋಣ. ಮೊದಲು ಕಾದಿರೋ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡು ನೋಡೋಣ ಅಂತ ಸ್ವಲ್ಪನೇ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಕಾದ್ರೂ ಬೇಗ ರೋಸ್ಟ್ ಆಗಿಬಿಡತ್ತೆ. ಮೀಡಿಯಮ್ಮಾಗಿ ಕಾಯಿಸ್ಕೊಂಡಿರೋ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ರೋಸ್ಟೆಡ್ ಮಾಡಿಕೊಂಡ್ರೆ ಕೆಲವ್ರಿಗಿಷ್ಟ ಇಲ್ಲ, ಆದರೆ ನಮಗೆ
ಬೆಂದಿರಬೇಕು ಅಷ್ಟೇ. ಹೆವಿ ರೋಸ್ಟ್ ಆದರೆ ತಿನ್ನೋಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಈಗಷ್ಟೇ ಮಳೆ ಹನಿ ಸ್ಟಾರ್ಟ್ ಆಗಿದೆ. ಈ ಮಳೆಗೂ ಆ ಚಳಿಗೂ ಬಿಸಿ ಬಿಸಿ ಬೋಂಡ, ಅದರಲ್ಲೂ ಬಾಳೆ ಹೂವಿನ ಬೋಂಡ ಎಷ್ಟು ಚೆನ್ನಾಗಿರುತ್ತೋ ನೋಡಬೇಕು ತಿಂದು. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಉಪ್ಪು ಖಾರ ಹಾಕಿರುವಂಥ ಈರುಳ್ಳಿ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ವೆನಿಗರ್ ಹಾಕ್ಕೊಂಡ್ರು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಮೊಸರಲ್ಲಿ ಈರುಳ್ಳಿ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ನಾನು ಉಪ್ಪು ಖಾರ ಸೇರಿಸಿರುವಂಥ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲ ಅಂತಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮೊಸರಿಗೆ ಸ್ವಲ್ಪ ಉಪ್ಪು ಖಾರ ಬೆರೆಸಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್.